ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ರ್ಯಾಂಕರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಈ ವಿಡಿಯೋವನ್ನು ನೋಡಿದವರು ಲೈಕ್ ಮಾಡಿ ಮತ್ತು ಪ್ರಥಮ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ನಾವಿವತ್ತು ವಿರುದ್ಧ ಪದಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. 10ನೇ ತರಗತಿಯಲ್ಲಿ ವಿರುದ್ಧ ಪದಗಳು 1 ಮಾರ್ಕ್ಸ್ಗೆ ಕಂಪಲ್ಸರಿ ಬಂದೇ ಬರುತ್ತೆ. 1 ಅಥವಾ 2 ಮಾರ್ಕ್ಸಲ್ಲಿ ಬರೋ ಚಾನ್ಸಸ್ ಜಾಸ್ತಿ ಇದೆ. 2 ಮಾರ್ಕ್ಸಲ್ಲಿ ಬರಲಿಲ್ಲ ಅಂದರೂ 1 ಮಾರ್ಕ್ಸ್ ಅಂತೂ ಬಂದೇ ಬರುತ್ತೆ. ಮಲ್ಟಿಪಲ್ ಚಾಯ್ಸ್ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಅವುಗಳು ಯಾವುವು ಇಂಪಾರ್ಟೆಂಟ್ ಯಾವುವು ಅಂತ ನೋಡ್ಕೊಂಡು ಹೋಗೋಣ ಒಂದಾದ್ಮೇಲೆ ಒಂದು. ಪ್ರಥಮವಾಗಿ ನಾವು ನೋಡೋದೇನೆಂದರೆ ಪೂರ್ಣ ಪದದ ವಿರುದ್ಧ ಪದ ಅಪೂರ್ಣ ಅಂತ ಆಗುತ್ತೆ. ದೆನ್ ನೆಕ್ಸ್ಟ್ ಎರಡನೇ ಪದ ಯಾವುದಂತಂದರೆ ಆಡಂಬರ ಪದದ ವಿರುದ್ಧ ಪದ ನಿರಾಡಂಬರ ಅಂತ ಆಗುತ್ತೆ. ಜೀವ ಪದದ ವಿರುದ್ಧ ಪದ ನಿರ್ಜೀವ ಅಂತ ಆಗುತ್ತೆ. ಉದಾರಿ ಪದದ ವಿರುದ್ಧ ಪದ ಜಿಪುಣ ಅಂತ ಆಗುತ್ತೆ. ನೆಕ್ಸ್ಟ್ ದಾಕ್ಷಿಣ್ಯ ಪದದ ವಿರುದ್ಧ ಪದ ನಿರ್ದಾಕ್ಷಿಣ್ಯ ಅಂತ ಆಗುತ್ತೆ. ಪುರಸ್ಕಾರ ಪದದ ವಿರುದ್ಧ ಪದ ತಿರಸ್ಕಾರ ಅಂತ ಆಗುತ್ತೆ. ಕೀರ್ತಿ ಪದದ ವಿರುದ್ಧ ಪದ ಅಪಕೀರ್ತಿ ಅಂತ ಆಗುತ್ತೆ. ಸ್ವರ್ಗ ಪದದ ವಿರುದ್ಧ ಪದ ನರಕ ಅಂತ ಆಗುತ್ತೆ. ಚಿಂತೆ ಪದದ ವಿರುದ್ಧ ಪದ ನಿಶ್ಚಿಂತೆ ಅಂತ ಆಗುತ್ತೆ. ಇದಾದ್ಮೇಲೆ ಬಿಸಿ ಪದದ ವಿರುದ್ಧ ಪದ ತಂಪು ಅಂತ ಆಗುತ್ತೆ. ಏಕ ಪದದ ವಿರುದ್ಧ ಪದ ಅನೇಕ ಅಂತ ಆಗುತ್ತೆ. ಸಬಲ ಪದದ ವಿರುದ್ಧ ಪದ ದುರ್ಬಲ ಅಂತ ಆಗುತ್ತೆ. ಚಾತುರ್ಯ ಪದದ ವಿರುದ್ಧ ಪದ ಅಚಾತುರ್ಯ ಅಂತ ಆಗುತ್ತೆ. ಇಲ್ಲಿ ನೋಡ್ರಿ, ಅಚಾತುರ್ಯ ಅಂತ ಆಗುತ್ತೆ. ಇದಾದ್ಮೇಲೆ ನೆಕ್ಸ್ಟು ಸಂಗತ ಪದದ ವಿರುದ್ಧ ಪದ ಅಸಂಗತ ಅಂತ ಆಗುತ್ತೆ. ಸಹಜ ಪದದ ವಿರುದ್ಧ ಪದ ಅಸಹಜ ಅಂತ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟು ಲೌಕಿಕ ಪದದ ವಿರುದ್ಧ ಪದ ಅಲೌಕಿಕ ಅಂತ ಆಗುತ್ತೆ. ಮಾನವ ಪದದ ವಿರುದ್ಧ ಪದ ದಾನವ ಅಂತ ಆಗುತ್ತೆ. ಬಡವ ಪದದ ವಿರುದ್ಧ ಪದ ಶ್ರೀಮಂತ ಅಂತ ಆಗುತ್ತೆ. ದೆನ್ ನೆಕ್ಸ್ಟ್ ಚಿಂತೆ ಪದದ ವಿರುದ್ಧ ಪದ ನಿಶ್ಚಿಂತೆ ಅಂತ ಆಗುತ್ತೆ. ಕಾಯು ಪದದ ವಿರುದ್ಧ ಪದ ಕೊಲ್ಲು ಅಂತ ಆಗುತ್ತೆ. ಪರಾಕ್ರಮಿ ಪದದ ವಿರುದ್ಧ ಪದ ಹೇಡಿ ಅಂತ ಆಗುತ್ತೆ. ಜಡ ಪದದ ವಿರುದ್ಧ ಪದ ಚೇತನ ಅಂತ ಆಗುತ್ತೆ. ನಾಕ ಪದದ ವಿರುದ್ಧ ಪದ ನರಕ ಅಂತ ಆಗುತ್ತೆ. ದೆನ್ ನೆಕ್ಸ್ಟ್ ಶಾಂತಿ ಪದದ ವಿರುದ್ಧ ಪದ ಅಶಾಂತಿ ಅಂತ ಆಗುತ್ತೆ. ವೃಷ್ಟಿ ಪದದ ವಿರುದ್ಧ ಪದ ಸಮಷ್ಟಿ ಅಂತ ಆಗುತ್ತೆ. ಕ್ಷಯ ಪದ ವಿರುದ್ಧ ಪದ ಅಕ್ಷಯ ಅಂತ ಆಗುತ್ತೆ. ವ್ಯವಸ್ಥೆ ಪದದ ವಿರುದ್ಧ ಪದ ಅವ್ಯವಸ್ಥೆ ಅಂತ ಆಗುತ್ತೆ. ಅಬಲೆ ಪದದ ವಿರುದ್ಧ ಪದ ಸಬಲೆ ಅಂತ ಆಗುತ್ತೆ. ಲಾಭ ಪದದ ವಿರುದ್ಧ ಪದ ಹಾನಿ ಅಥವಾ ನಷ್ಟ ಅಂತ ಆಗುತ್ತೆ. ಹಾನಿನೂ ಒಂದು, ನಷ್ಟನೂ ಎರಡೂ ಒಂದೇ ಅರ್ಥ ಕೊಡುವ ಪದಗಳಾಗಿವೆ. ಆದ್ದರಿಂದ ಲಾಭ ಪದದ ವಿರುದ್ಧ ಪದ ಹಾನಿನೂ ಆಗುತ್ತೆ, ನಷ್ಟನೂ ಆಗುತ್ತೆ. ಶಕುನ ಪದದ ವಿರುದ್ಧ ಪದ ಅಪಶಕುನ ಅಂತ ಆಗುತ್ತೆ. ದೆನ್ ನೆಕ್ಸ್ಟ್ ಇದು ಲಾಸ್ಟ್, ಚಿಂತೆ ಪದದ ವಿರುದ್ಧ ಪದ ನಿಶ್ಚಿಂತೆ ಅಂತ ಆಗುತ್ತೆ. ಒಂದ್ಸಾರಿ ಜೂಮ್ ಮಾಡ್ತೀನಿ, ಎಲ್ಲರೂ ಒಂದ್ಸರಿ ಸ್ಕ್ರೀನ್ಶಾಟ್ ತಗೊಳ್ಳಿ. ಸ್ಕ್ರೀನ್ಶಾಟ್ ತಗೊಂಡು ಒಂದು ಬುಕ್ನಲ್ಲಿ ಬರೆದಿಟ್ಕೊಂಡು ಅದನ್ನು ದಿನಾನು ಒಂದ್ಸರಿ ಓದ್ಕೊಳ್ಳಿ. ಪರೀಕ್ಷೆ ಇನ್ನೇನು ಒಂದು 40 ದಿನ ಮಾತ್ರ ಉಳಿದಿರೋದು. ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಒತ್ತಿ ಅಂತ ಹೇಳ್ತೀನಿ. ಹೀಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಜೋಡಿ ಪದಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ ಅಂತ ಹೇಳ್ತಾ, ಎಲ್ಲರಿಗೂ ಥ್ಯಾಂಕ್ಸ್ ಮತ್ತೆ ಬಾಯ್ ಅಂತ ಹೇಳ್ತೀನಿ.